ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ನಾನು, ಒಂದು 1/4 ಚಮಚದಷ್ಟು. ಇದು ಕಹಿ ಆಗುತ್ತೆ, ಕಡಿಮೆನೇ ಹಾಕಿ. ಓಕೆ, ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಇದ್ರದ್ದು ಘಮ ಬರೋವರೆಗೂ ತುಂಬಾ ಸೂಪರಾಗಿರುತ್ತೆ. ಸೈಡ್ ಡಿಶ್ ಆಗಿ ರೈಸಿಗೆ ತಿನ್ಬೋದು, ನೀವು ನೀರು ದೋಸೆ ಆ ಥರದ್ದೆಲ್ಲದಕ್ಕೂ ತಿನ್ಬೋದು. ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಎಲ್ಲದನ್ನು ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಓಕೆನಾ. ನೀವು ಇದನ್ನು ಮಾಡಿ ಡಬ್ಬಿನಲ್ಲಿ ಒಂದು 2-3 ತಿಂಗಳು ಇಟ್ಕೊಂಡು ನೀವು ಆರಾಮಾಗಿ ಚಿಕನ್ನ ಮಾಡೋ ಟೈಮಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಧನಿಯಾ ಒಂದು 4 ಚಮಚ ತೊಗೊಂಡಿದ್ದೀನಿ ನಾನು, ಒಂದು ಚಿಕ್ಕ ಸ್ಪೂನಲ್ಲಿ 4 ಚಮಚ. ಮತ್ತು ಇದು ಜಾಪತ್ರೆ ಅಂತ ಬರುತ್ತೆ, ಕೇಳಿದ್ರೆ ಕೊಡ್ತಾರೆ. ಒಂದು 10 ಲವಂಗ ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಒಂದು 5 ಏಲಕ್ಕಿ ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಚಕ್ಕೆ ಒಂದು 2 ಪೀಸು, ಮತ್ತು ಸೋಂಪು ಅದೊಂದು 2 ಚಮಚದಷ್ಟು. ಮತ್ತು ಇವಾಗ ಒಂದು 10 ಎಸಳು ಕರಿಬೇವಿನ ಎಲೆನ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿದು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನು ನೀವು ಪೌಡ್ರ್ ಮಾಡಿ ಇಟ್ಕೊಂಡು 2-3 ತಿಂಗಳು ನೀವು ಪಲ್ಯಗಳು ಮಾಡಿದ್ರೆ, ಈ ಥರ ಚಿಕನ್ ಐಟಮ್ಗಳು ಮಾಡಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿ ಘಮ ಬರೋವರೆಗೂ. ಮೇಯ್ನ್ ಐಟಮ್ ಅಂದರೆ ಚಿಕನ್ ಸುಕ್ಕಕ್ಕೆ ಇದೇ ಒಂದು ಪೌಡರು ಫ್ರೆಂಡ್ಸ್. ಓಕೆ, ನೋಡಿ, ಒಮ್ಮೆ ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು. ಸೂಪರಾಗಿರುತ್ತೆ. ಇದು ರೈಸ್ ಜೊತೆನೂ ತಿನ್ಬೋದು ನೀವು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದ್ರದ್ದು ಘಮ ಬರೋವರೆಗೂ ಹುರ್ಕೋಬೇಕು. ಮತ್ತು ಸೀಸಕ್ಕೆ ಹೋಗಬೇಡಿ, ಅದು ಕಪ್ಪಗಾಗೋವರೆಗೂ ಹುರಿಯೋಕ್ಕೆ ಹೋಗಬೇಡಿ. ಈ ಥರ ಜೋರು ಊರಿನಲ್ಲೇ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ ಹುರಿಬೋದು. ಅಲ್ಲೇ ನಿಂತ್ಕೊಂಡು ಹುರಿಬೇಕು. ನೀವು ಆ ಕಡೆ ಈ ಕಡೆ ಬಿಟ್ಟು ಹೋಗೋಕೆ ಹೋಗಬೇಡಿ. ಓಕೆನಾ. ಪೇಷನ್ಸಿಂದ ಅಲ್ಲೇ ನಿಂತ್ಕೊಂಡು ಹುರ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಚಪಾತಿ ಜೊತೆ ತಿನ್ಬೋದು, ವೈಟ್ ರೈಸ್ ಜೊತೆ ತಿನ್ಬೋದು, ನೀರು ದೋಸೆ ಜೊತೆ ತಿನ್ಬೋದು. ಮತ್ತು ಬೇಳೆ ಸಾರು ಏನಾದರೂ ಮಾಡ್ಕೊಂಡು ಸೈಡ್ ಡಿಶ್ ಆಗು ನೀವು ಬೇಕಾದರೆ ತಿನ್ಬೋದು. ಈ ಥರ ಚೆನ್ನಾಗಿ ಅಲ್ಲೇ ನಿಂತ್ಕೊಂಡು ಹುರಿತಾ ಇರಬೇಕು ಫ್ರೆಂಡ್ಸ್. ಓಕೆನಾ. ಅದರದ್ದೊಂದು ಘಮ ಬರುತ್ತೆ, ಆ ಘಮ ಬರೋವರೆಗೂ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಓಕೆನಾ. ಕೈ ಬಿಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ಆಯ್ತು. ಇದು ತಣ್ಣಗಾದ ನಂತರ ನಾನು ತಣ್ಣಗೆ ಮಾಡಿಟ್ಕೊಂಡಿದ್ದೆ. ಇವಾಗ ಜಾರ್ನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ಮಿಕ್ಸಿನಲ್ಲಿ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತಣ್ಣಗಾದ ನಂತರ ಮಾಡಿ. ಓಕೆನಾ. ನೋಡಿ, ವಾವ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಓಕೆ, ಈಗ ಪುಡಿ ನೋಡಿ ರೆಡಿ ಆಯಿತು. ಈಗ ಸ್ವಲ್ಪ ತೆಂಗಿನಕಾಯಿ, ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಂಡಿದ್ದೆ, ಅದೇ ಜಾರ್ಗೆ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊತೀನಿ. ನೋಡಿ, ಈ ಥರ ರುಬ್ಬಿಟ್ಕೋಬೇಕಾಗತ್ತೆ. ನೀವು ತೆಂಗಿನ ತುರಿನ ಬೇಕಾದ್ರೆ ಡೈರೆಕ್ಟಾಗೂ ಹಾಕ್ಬೋದು. ಓಕೆ, ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಳ್ತೀನಿ, ಸನ್ಫ್ಲವರ್ ಆಯಿಲು, ಮತ್ತು ಗುಂಟೂರು ಮೆಣಸಿನ್ಕಾಯಿ, ಮತ್ತು ಕರಿಬೇವಿನ ಸೊಪ್ಪು. ಅಲ್ಲ, ನೀವು ಬ್ಯಾಡಗಿ ಬೇಕಾದರೂ ಹಾಕ್ಬೋದು. ನಾನು ಗುಂಟೂರು ಹಾಕಿದ್ದೀನಿ. ಸ್ವಲ್ಪ ಅದರಲ್ಲಿ ಖಾರ ಇರಲ್ಲ, ಅದಕ್ಕೆ. ಸೊ ಇದರಲ್ಲಿ ಮತ್ತು ಈರುಳ್ಳಿ ಚಿಕ್ಕದಾಗಿರೋ ಅಂಥದ್ದು ಒಂದು 2-3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋಂಥದ್ದು 2 ಸ್ಪೂನ್ ನಾನು ಹಾಕ್ಕೊಳ್ತಾಯಿದ್ದೀನಿ. ಓಕೆನಾ. ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋಂಥದ್ದನ್ನು ಆದಷ್ಟು ಯೂಸ್ ಮಾಡಿ. ಹೊರಗಡೆ ಎಷ್ಟು ದಿವಸ ಆಗಿರುತ್ತೋ ತಂದು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇದು ಫ್ರೆಶ್ಶಾಗಿ ನಾನು ಇವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಂಡಿದ್ದು. ಈಗ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ನಂತರ 2 ನಾಟಿ ಟೊಮೊಟೊ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ತುಂಬಾ ಸೂಪರಾಗಿರುತ್ತೆ. ಖಂಡಿತ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗಲ್ಲ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಒಂದು ಫುಲ್ ಸ್ಪೂನು. ಓಕೆ, ರುಚಿಗೆ ತಕ್ಕಷ್ಟು. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಒಂದು 1/4 ಚಮಚದಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಒಣಮೆಣಸಿನ್ಕಾಯಿ ಜಾಗದಲ್ಲಿ ನೀವು ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಇವಾಗ ಚಿಕನ್ 1 kg ಚಿಕನ್ನ ನಾನು ವಾಶ್ ಮಾಡಿ 2-3 ಸಲ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇದು ಸ್ವಲ್ಪ ನೀವು ಗ್ರೇವಿ ಥರನೂ ಬೇಕಾದರೆ ನೀವು ಮಾಡ್ಕೊಳ್ಬೋದು. ಸುಕ್ಕ ಆಗಿರೋದ್ರಿಂದ ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸನ್ನು ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ನೀರನ್ನೇ ಹಾಕಲಿಲ್ಲ, ನೀರು ಬಿಟ್ಕೊಂಡಿದೆ. ಓಕೆನಾ. ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತಳ ಹಿಡ್ದಿರೋ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈ ಕಡೆ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮಕ್ಕಳುಗಳು ಮಾಡಿದ್ರು. ಈ ಥರ ಇನ್ನೊಂದು ಸರಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದು 5 ನಿಮಿಷ. ನೋಡಿ ಆಲ್ಮೋಸ್ಟ್ ಇವಾಗೆಲ್ಲ ಚಿಕನ್ ಬೆಂದಿದೆ. ಈಗ ನಾನು ಆ ಪೌಡರ್ನ ಅರ್ಧ ಹಾಕ್ಕೊಳ್ತಿದ್ದೀನಿ ನಾನು. ಓಕೆನಾ. ನೀವು ಜಾಸ್ತಿ ಮಾಡಿಕೊಂಡ್ರೆ ನೀವು ಜಾಸ್ತಿ ಹಾಕ್ಬೋದು. ನಾನೀಗ ಒಂದು 5-6 ಚಮಚ ಮತ್ತು ತೆಂಗಿನ ತುರಿ ಜೊತೆ ನನಗೆ ರುಬ್ಬಿದ್ನಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಒಂದು 5 ನಿಮಿಷ ನಾವು ಸಿಮ್ಮಲ್ಲೇ ಇಟ್ಬಿಟ್ಟು ಬಿಟ್ಬಿಟ್ರೆ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಫ್ರೆಂಡ್ಸ್. ಓಕೆ ನೋಡಿ ಮಿಕ್ಸ್ ಮಾಡಿ ಸ್ವಲ್ಪ ಅದ್ರದ್ದು ನೀರನ್ನ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡಿಬಿಟ್ಟು ಬಿಟ್ಟುಬಿಡೋಣ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ತಳ ಹಿಡಿದಂಗೆ ನೋಡ್ಕೊಳ್ಳಿ. ಓಕೆನಾ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಟ್ಬಿಡೋಣ. ಮತ್ತೆ ಅದ್ರದ್ದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಚಿಕನ್ ಸುಕ್ಕ ಮಂಗಳೂರು ಸ್ಟೈಲ್ದು ರೆಡಿ ಆಯಿತು. ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ ಒಂದು ಸರಿ. ನೋಡಿ ವಾವ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನ್ಯಾಚುರಲಾಗಿ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಲಿಡ್ನ ಕ್ಲೋಸ್ ಮಾಡಿ ಮತ್ತು ನಾನು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ವಾವ್, ನೋಡಿ ಎಷ್ಟು ಡ್ರೈ ಆಗಿ ಎಷ್ಟು ಸಖತ್ತಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ಸ್. ಓಕೆನಾ. ಖಂಡಿತ ಇದನ್ನು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.